ಸದ್ಯಕ್ಕಂತೂ ಎಲ್ಲ ದರ್ಶನ್ ಅವರ ಅಭಿಮಾನಿಗಳು ಏನಾದರೂ ಯೂನಿಕ್ ಆಗಿ ದರ್ಶನ್ ಅವ್ರದ್ದು ಡೆವಿಲ್ ಪ್ರಮೋಟ್ ಮಾಡಬೇಕಲ್ಲ ಅಂತ ಹೇಳಿ ಕರ್ನಾಟಕದಾದ್ಯಂತ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿರುವಂತಹ ಕಲಬುರ್ಗಿಯ ಅಭಿಮಾನಿಗಳು ಮತ್ತೊಂದು ವಿಶೇಷವಾಗಿ ಡೆವಿಲ್ಗೆ ಪ್ರೀತಿ ಕೊಡ್ತಾ ಇದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದೇನು ಅಂತ ತಿಳ್ಕೊಳ್ಳೋಣ. ಈಗ ನೀವು ನೋಡ್ತಾ ಇದ್ದೀರಾ, ಖುದ್ದು ಅಭಿಮಾನಿಗಳು ತಾವು ದುಡಿದಂತಹ ಸ್ವಂತ ಹಣದಲ್ಲಿ ಈ ರೀತಿ ದರ್ಶನ್ ಅವ್ರದ್ದು ಡೆವಿಲ್ ಸ್ಟಿಕ್ಕರ್ಸ್ನ ಮಾಡಿಸಿದ್ದಾರೆ, ಮತ್ತೆ ಪ್ರಿಂಟ್ ತೆಗೆಸಿದ್ದಾರೆ ಪೋಸ್ಟರ್ಸ್ಗಳನ್ನ. ಅದು ಎಷ್ಟು ಗೊತ್ತಾ, ಬರೋಬ್ಬರಿ 2 ವೀಲರ್ಸ್ಗೆ ಅಂತ ಹೇಳಿ 300 ಸ್ಟಿಕ್ಕರ್ಸ್ಗಳು, ಮತ್ತೆ 200 ದೊಡ್ಡ ಪೋಸ್ಟರ್ಗಳು ಆಟೋಗೆ ಅಂತ ಹೇಳಿ ಈ ಅಭಿಮಾನಿಗಳು ಪ್ರಿಂಟ್ ಓಡಿಸಿ, ಅದಾದ್ಮೇಲೆ ಕಲಬುರ್ಗಿಯಲ್ಲಿರುವಂತಹ ಅಂಬಾಭವಾನಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಮಾಡಿಸ್ತಾರೆ. ಅದಾದ್ಮೇಲೆ ಸಂಗಮ್ ಥಿಯೇಟರ್ ಹತ್ರ ಹೋಗ್ತಾರೆ, ಅಲ್ಲೂ ಕೂಡ ದರ್ಶನ್ ಅವ್ರದ್ದು ಬೃಹದಾಕಾರವಾದಂತಹ ಕಟೌಟ್ ಇದೆ. ಎರಡೇ ದಿನ ಬಾಕಿ ಇರೋದು ದರ್ಶನ್ ಅವ್ರದ್ದು ಮೂವಿ ರಿಲೀಸ್ ಆಗೋಕ್ಕೆ. ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ತಂತಾನಾಗಿ ಪ್ರತಿಯೊಬ್ಬರು ಅಭಿಮಾನಿಗಳು ಕೂಡ ಅವ್ರ ಕೈಲಾದದನ್ನ ಮಾಡ್ತವ್ರೆ. ಕಲಬುರಗಿಯಲ್ಲಿ ಮತ್ತೊಂದು ವಿಶೇಷವಾಗಿ ಅಭಿಮಾನಿಗಳು ನೀವು ನೋಡಿ, ಅವ್ರ ಆಟೋಗಳನ್ನ ಯಾವ ರೀತಿ ಸಿಂಗಾರ ಮಾಡಿಕೊಂಡು ರೌಂಡ್ ಹೊಡಿತಾ ಇದ್ದಾರೆ ಅಂತ. ಸೊ ಇದು ಕಲಬುರ್ಗಿದಾಯಿತು. ಈ ರೀತಿ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನೀವೆಲ್ಲಾದರೂ ಗಾಡಿ ಓಡಿಸ್ತಾ ಇರಿ, ಅಕ್ಕಪಕ್ಕ ಮುಂದೆನೋ ಹಿಂದೆನೋ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರದ್ದು ಡೆವಿಲ್ ಕಾಣಿಸುತ್ತೆ. ಆ ಮಟ್ಟಕ್ಕೆ ಪ್ರಚಾರ ಆಗ್ತಾ ಇದೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಮೈಸೂರಲ್ಲಿ ಯಾವುದೋ ಕಾಲೇಜ್ದೋ ಅಥವಾ ಸ್ಕೂಲ್ದೋ ಏನೋ ಒಂದು ಡಿಸೈನಿಂಗ್ ಸ್ಕೂಲ್ ಅನ್ಸುತ್ತೆ, ಕಾಸ್ಟ್ಯೂಮ್ದು. ಅಲ್ಲಿಂದ ಏನೋ ಸ್ಕೂಲ್ ಅಂತ ಕಾಣಿಸ್ತಾ ಇದೆ. ಸೊ ಅಲ್ಲಿ ಏನೋ ಒಂದು ಈವೆಂಟ್ ನಡೆದಿದೆ. ಆ ಈವೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಎಲ್ಲರದ್ದು ಡೆವಿಲ್ ಸ್ಟಿಕ್ಕರ್ನ ಬಿಡುಗಡೆ ಮಾಡಿಬಿಟ್ಟು ಒಂದು ಪೋಸ್ ಕೊಡ್ತಾ ಇದ್ದಾರೆ ದರ್ಶನ್ ಅವರಿಗೆ. ವಿಶೇಷವಾದಂತಹ ಅವ್ರ ಮೂವಿನ ಪ್ರಮೋಟ್ ಮಾಡೋ ಮೂಲಕ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ಕೇಸ್ ಈ ಪ್ರೀತಿ ಅಭಿಮಾನ ನಿಮಗೂ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.